ನಿಸರ್ಗದ ನಿಯಮ, ಹಳಬರು ಹೋಗಲೇಬೇಕು, ಹೊಸಬರು ಬರಲೇಬೇಕು. ಆದರೆ ಹೊಸಬರು ಬಂದ ತಕ್ಷಣ ದೊಡ್ಡ ಪ್ರಮಾಣದ ಒಂದು ಗೆಲುವನ್ನು ಸಾಧಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ಇವ್ರು ಮಾಡಿದ್ದಾರೆ ಇವತ್ತು. ಹೀಗಾಗಿ 3ನೇ ಲಾರ್ಡ್ ಟೆಸ್ಟ್ನೆಲ್ಲ ಇನ್ನಷ್ಟು ಗೆಲ್ಬೋದಾ ಇವರು ನಮ್ಮಷ್ಟು ಜೋರಾಗಿ ಅಂತೇಳಿ. ಅದಕ್ಕಾಗಿ ಇವತ್ತು ನಮ್ಮ ಪ್ರತಿಯೊಬ್ಬರು ಎಲ್ಲರೂ ಈ ನಮ್ಮ ಏನಪ್ಪ ಅಂತಂದ್ರೆ ಆಟಗಾರರ ಬಗ್ಗೆ, ಆಕಾಶ್ ದೀಪ್ ಅವ್ರ ಬಗ್ಗೆ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಅವ್ರ ಬಗ್ಗೆ ಆಗಿರ್ಬೋದು, ಮುಂದೆ ಜಸ್ಪ್ರೀತ್ ಬುಮ್ರಾ ಅವ್ರ ಬಗ್ಗೆ ಆಗಿರ್ಬೋದು, ಎಲ್ಲರೂ ಆಸಕ್ತಿದಾಯಕರಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದಪ್ಪ ಅಂತಂದ್ರೆ ವಿಶೇಷವಾಗಿ ಇತ್ತೀಚೆಗೆ ಇಂಗ್ಲೆಂಡ್ನಲ್ಲಿ ಎಲ್ಲ ಸಪಾಟಾದ ಪಿಚ್ಗಳು, ಅಂದ್ರೆ ಆದಷ್ಟು ರನ್ಗಳನ್ನು ಹೆಚ್ಚಿಡುವಂಥದ್ದು ಮಾಡೇ ತಮಗೆ ಬೇಕಾಗುವ ಎಲ್ಲ ಸಹಜದ ಪ್ರತಿಯೊಂದು ದೇಶನೂ ತನಗೆ ಅನುಕೂಲ ಆಗುವಂಥ ಪಿಚ್ಗಳನ್ನು ತಯಾರು ಮಾಡ್ತಾವೆ. ಮೊದಲಿಂದ ಆರೋಪದ, ಇವತ್ತು ಆರೋಪದ, ಅದು ಮುಂದೂ ಇರ್ತದೆ ಆರೋಪ. ಯಾಕಂದ್ರೆ ಪ್ರತಿಯೊಬ್ಬರು ತಾವು ಗೆಲ್ಲಬೇಕು ತಮ್ಮ ದೇಶದಲ್ಲೇ, ತಮ್ಮ ಜನರ ಮಧ್ಯದಲ್ಲಿ ಅನ್ನುವಂಥದ್ದು ಎಲ್ಲರಿಗೂ ಇರ್ತದೆ. ಆ ದಿಶೆಯಲ್ಲೇ ಈ 3ನೇ ಲಾರ್ಡ್ ಟೆಸ್ಟ್ ಸಹ ಎಲ್ಲರಿಗೂ ಕುತೂಹಲ ಆಗಿದೆ. ಅದರಲ್ಲೂ ಈ ನಮ್ಮ ಈ ಪಿಚ್ಗಳು ತಯಾರು ಮಾಡೋಲ್ಲ, ಅಲ್ಲಿಗೆ ಕೋಚ್ಗಳಾಗಿರ್ಬೋದು, ಬ್ರೆಂಡನ್ ಮೆಕಲಮ್ ಅಂತ ಅವ್ರದ್ದು, ನಮ್ಮ ಗಂಭೀರ್ ಅವರಾಗಿ ನಮ್ಮ ಟೀಮಿನ ಗಂಭೀರ್ ಅವರು ಎಲ್ಲರೂ ತಮಗೆ ಬೇಕಾದಂಥ ತಮಗೆ ಗೆಲುವಾಗುವಂಥ ಪಿಚ್ಗಳನ್ನು ತಯಾರು ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆ ದಿಶೆಯಲ್ಲಿ ಈ ಮೊದಲಿನ 2 ಟೆಸ್ಟ್ಗಳಲ್ಲೂ ಇಂಗ್ಲೆಂಡ್ಗೆ ಅನುಕೂಲ ಆಗುವಂಥದ್ದು ಮಾಡಿದರು ನಮ್ಮ ಬ್ಯಾಟ್ಸ್ಮನ್ಗಳು. ನಮ್ಮ ಒಂದು